ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ, ರಾಜ್ಯದಲ್ಲಿ ಸಂಪುಟ ಪುನರಚನೆ ಇರಬಹುದು, ಸಂಪುಟ ಸರ್ಕಸ್ ಆಗತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ದೊಡ್ಡ ಸುದ್ದಿ ಆಗ್ತಾ ಇದೆ. ಆ ಪುಕಾರಿಗೆ ಬ್ರೇಕ್ ಬೀಳುವಂತೆ ಎಲ್ಲ ಲಕ್ಷಣಗಳು ಕೂಡ ಈಗ ಗೋಚರ ಆಗ್ತಾ ಇದೆ. ರಾಜ್ಯ ಸಂಪುಟ ಪುನರಚನೆಗೆ ಹೈಕಮಾಂಡ್ ನಕಾರ. ಯಾರು ಏನಾದ್ರೂ ಹೇಳ್ಬೋದು, ಮೇಲಿಂದ ಆಗ್ಬೇಕಲ್ವಾ, ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ ಅದು. ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರುವಂಥದ್ದು, ಸದ್ಯಕ್ಕೆ ಈಗ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಇಲ್ಲ, ಸಂಪುಟ ಸೇರುವ ಉತ್ಸಾಹದಲ್ಲಿದ್ದವರಿಗೆ ಈಗ ನಿರಾಸೆ ಆಗ್ತಾ ಇದೆ. ನನಗಿರೋ ಮಾಹಿತಿ ಪ್ರಕಾರ ಸಂಪುಟ ವಿಸ್ತರಣೆ ಇಲ್ಲ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ. ಮಲ್ಲಿಕಾರ್ಜುನ್ ಖರ್ಗೆ ಯಾರು? ಎಐಸಿಸಿ ಅಧ್ಯಕ್ಷರು. ಮುಗೀತು. ಯಾರೇನು ಹೇಳಿದ್ರು ಮೇಲಿಂದ ಬರ್ಬೇಕಲ್ರಿ, ಶಂಕದಿಂದ ಬಂದ್ರೇ ತೀರ್ಥ ಅಲ್ಲ. ಈಗ ಮಂತ್ರಿಗಳ ಮೌಲ್ಯಮಾಪನ ಮಾಡೋ ತಪ್ಪ ಇಲ್ಲ ಅಲ್ಲ. ಅದು ಪ್ರತಿ 3 ತಿಂಗಳಿಗೆ 4 ತಿಂಗಳಿಗೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂತ್ಕೊಂಡು ಬಜೆಟ್ ಪ್ಯಾರಾನಲ್ಲಿ ಯಾವ್ದು ಅನುಷ್ಠಾನಕ್ಕೆ ತಂದಿದ್ರೆ ಅದು ಇದು ಚರ್ಚೆ ಆಗ್ತಾನೆ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಯ್ಯೋ ನನಗೆ ಮಾಹಿತಿ ಇದೆ ಅಂತ ಹೇಳ್ತಾ ಇದ್ದೀನಲ್ಲಿ. ನೀವು ಇಲ್ಲ ಅಂತ ಕೇಳಕ್ಕೆ ರೆಡಿ ಇಲ್ಲ, ಅದು ಬಂದಿರೋ ಸಮಸ್ಯೆ. ಯಾರೇನು ಹೇಳಿದ್ರು ನಮಸ್ಕಾರ. ಉತ್ತರ ಕರ್ನಾಟಕ ಮಂದಿಗೆ ಉತ್ತರ ಕರ್ನಾಟಕ ಸುದ್ದಿಯನ್ನು ಕೊಡೋಕೆ ನಾ ಶ್ರೀಪಾದ್ ಪಾಟೀಲ್ ನಿಮ್ಮ ಮುಂದೆ ಬಂದು ಕುಂತೀನಿ. ಈಗ ಉತ್ತರ ಕರ್ನಾಟಕದ ಪ್ರತಿ ಜಿಲ್ಲೆ ಒಳಗೆ ಏನೇನು ಆಗಾಕತ್ತೈತಿ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ತಗೊಂಡು ಮೊದಲನೇದಾಗಿ ಬೆಳಗಾವಿ ಸುದ್ದಿಪ್ಪ. ನಾನೇನು ಬೇಕಂತ BJPಗೆ ಹೋಗಿಲ್ಲ ಅಂತ ಶಾಸಕ ರಮೇಶ್ ಜಾರಕಿಹೊಳಿ ಸಾಹೇಬರು ಹೇಳ್ಯಾರ. ಬೆಳಗಾವಿ ಒಳಗೆ ಮಾತಾಡಿದ್ರು ಅವರು. BJPಗೆ ನಾನು ಅನಿವಾರ್ಯವಾಗಿ ಹೋಗೀನಿ. ನಾ ಕಾಂಗ್ರೆಸ್ಸಿಂದನ 5 ಸಲ MLA ಆದವ, ಈಗ 2 ಸಲ BJPಯಿಂದನೂ MLA ಆಗೀನಿ. ನನಗೆ ಕಾಂಗ್ರೆಸ್ ಪಾರ್ಟಿ ಒಟ್ಟ ಕೆಟ್ಟದ್ದು ಮಾಡಿಲ್ಲ. ನಾನು ಕಾಂಗ್ರೆಸ್ ಬಿಡಕ್ಕೆ ಒಬ್ಬ ಮನುಷ್ಯ ಕಾರಣ ಅದಾನ, ಅವನ ಸಂಬಂಧ ನಾನು ಕಾಂಗ್ರೆಸ್ ಬಿಡುವಂಗಾತು ಅಂತ ಹೇಳಿ ಇಂಡೈರೆಕ್ಟಾಗಿ DK ಶಿವಕುಮಾರ್ಗೆ ಡಿಚ್ಚಿ ಕೊಟ್ಟಾರೆ. ಸ್ವಲ್ಪ ಮಂದಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದರು. ಈಗ BJP ಬಂದ ಮೇಲೂ ಒಂದಿಷ್ಟು ಮಂದಿ ಷಡ್ಯಂತ್ರ ಮಾಡಿದರು. ಅದಕ್ಕೆ ನಾ ಹೆದರಾವಲ್ಲ ಅಂತ ಮಾತಿನಾಗ ತಿವಿದಾರ ಸಾವುಕಾರ. ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಅದನ್ನ ಅನಿವಾರ್ಯ ಹೋಗಿದ್ದಿಲ್ಲ. ನಾವು ಕಾಂಗ್ರೆಸ್ ಪಕ್ಷ 5 ಬಾರಿ ಶಾಸಕತ್ತಿ, 2 ಸಲ BJP ಹೋಗಿದ್ದೀನಿ. ನನಗೇನು ಕಾಂಗ್ರೆಸ್ ಕೆಟ್ಟ ಮಾಡಿರಕ್ಕಿಲ್ಲ. ನನಗೆ ಬಿಡಕ್ಕೆ ಕಾರಣ ಓನ್ಲಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ನಮ್ಮ ಕೂಡಿ ಷಡ್ಯಂತ್ರ ಮಾಡಿ ಹೊರಗೆ ಬಂದ. ನಾವು ಭಾರತೀಯ ಜನತಾ ಪಾರ್ಟಿ. ಇನ್ನು CD ವಿಚಾರದ ಬಗ್ಗೆಯೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಮಾತಾಡಿದ್ರು. ಈ ಟೈಮ್ನಾಗ ಈ ಮೂಲಕ DK ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಟ್ಟಾರ. 1ರಲ್ಲಿ ಅಂತ 100 CD ಬಂದರು, ಒಂದಲ್ಲ 100 CD ಬಂದರು. ನಾನೇನು ಅಂಜು ಮಗ ಅಲ್ಲ, ವೈಯಕ್ತಿಕ ಷಡ್ಯಂತ್ರಕ್ಕೆ ನಾ ಹೆದರೋಂಗಿಲ್ಲ. ಆ ದೇವ್ರು ನನ್ನ ಮೇಲೆ ಅದಾನ, ತಂದೆ ತಾಯಿ ಆಶೀರ್ವಾದ ಐತಿ, ಜನರ ಆಶೀರ್ವಾದನೂ ಐತಿ ಅಂತ ತಿರುಗೇಟ್ ಕೊಟ್ಟಾರ. ಅಲ್ಲಿ BJP ಬೇಡ, ಅಲ್ಲಿ ಒಂದು ಷಡ್ಯಂತ್ರ ಮಾಡೋದು, ಅದಕ್ಕೂ ಹೆದರಲಿಲ್ಲ. ಆ ಸ್ವಾಮಿಗಳು ನೀರು ರಮೇಶ್ ನೀರು ತೊಡೆದಿಪ್ಪ ಬೇರೆ ತೆಗೆದ್ರೆ ನಮ್ಮ ಮನೆಗೆ ಬಂದ್ರಪ್ಪ ಷಡ್ಯಂತ್ರ ಆದಾಗ ಸ್ವಾಮೀಜಿಯವರು, ನಮ್ಮ ಸ್ವಾಮೀಜಿ ಮತ್ತು ಮಾಧವ ಚೆನ್ನೈ ಅವರು 7 ಸ್ವಾಮಿ ಬಂದು ಹೇಳಿ ಕೊಡಕ್ಕೆ ಹೊಳ್ಳಿ ಸ್ವಾಮಿ ನಾನು 100 CD ಬಂದ್ರೆ ಅಂಜುವುದಿಲ್ಲ, ನೀನು ಅಂಜಬೇಕು ಅಂತ ಹೇಳಿ ಅವಾಗ ಹೇಳಿದ್ ನಾವು ನಮ್ಮ ಮನೆಗೆ ಬಂದಿಲ್ಲ. ಇಂಥ 100 CD ಬರಲಿ ನಾನು ಅಂಜುದು. ಇನ್ನು ಇವರ ಟೀಮ್ ಬಗ್ಗೆ, ಈ ರೀತಿ ಪ್ರವಾಸದ ಬಗ್ಗೆ ಚರ್ಚೆ ಆಗುವಾಗ ಬಸನಗೌಡ ಪಾಟೀಲ್ ಯತ್ನಾಳರು ಮುಖ್ಯಮಂತ್ರಿ ಆಗ್ತಾರನೋ ಅನ್ನೋದ್ರ ಬಗ್ಗೆನೂ ಭಾರಿ ಚರ್ಚೆ ಆತತ್ರಿಪ್ಪ. ಈಗ BJP ಒಳಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ ಸೇರಿ ನಾವು ಟೂರ್ ಅಂತೂ ಮಾಡಕತ್ತೀವಿ. ಟೂರ್ ಮುಗಿದ ಮೇಲೆ ದಾವಣಗೆರೆ ಒಳಗೆ ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ, 5 ರಿಂದ 10 ಲಕ್ಷ ಜನರನ್ನು ಸೇರಿಸ್ತೀವಿ. ಯತ್ನಾಳ್ ಗೌಡರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಜನಕ್ಕೆ ನ್ಯಾಯ ಸಿಗಬೇಕು, ಹಿಂಗಾಗಿ ನಾವು ಹೋರಾಟ ಮಾಡಕತ್ತೀವಿ, ಇದ್ರೊಳಗೆ ಯಾವ ಸ್ವಾರ್ಥನೂ ಇಲ್ರಿಪ್ಪ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳ್ಯಾರ. ಏನೇ ಒಂದು ವಿಷಯದ ಮೊದಲು 10 ಸಲ ವಿಚಾರ ಮಾಡಬೇಕು, ನಾನು ಮದುವೆ ಮಾಡ್ಕೋತೀವಿ ಈ ಸಂದರ್ಭದಲ್ಲಿ. ಯಾಕಪ್ಪ ನಮ್ಮ ಸಮಾಜಗಳು ಭಾಳಷ್ಟು, ಯಾಕಂದ್ರೆ ಭಾಳ ಒಡೆದಾಳೋ ರೀತಿಯಲ್ಲಿ ನಮ್ಮ ಸಮಾಜಗಳು ಭಾಳ ಭಾಳ ಅನಾಹುತ ಆಗಿದ್ದಾವೆ. ಈ ಕೊನೆಗಳಿಗೆ ನಾವು ಒಂದಾಗಿ 12 ಜನ ಆಗಿದೆ. ಬರೀ ವಾಲ್ಮೀಕಿ ಉತ್ಪಾದಕರುಗಳಲ್ಲ, ಎಲ್ಲ ಸಣ್ಣ ಸಮಾಜ ಕೂಡಿ ನಾವು 74% ಹಾಕೋಣ. ನಾವು 74% ಹಾಕೋಣ. ನಮ್ಮ ಆಳಾಗಿ 26% ಮಂದಿ ನಮ್ಮನ್ನ ಆಳ್ತಾರೆ, ನಮ್ಮ ಡಿವೈಡ್ ಮಾಡಿ. ಅದಕ್ಕೆ ದಯವಿಟ್ಟು ಈಗ ಯಾಕಂದ್ರೆ ಈಗ ನಮ್ಮ ಅಂಬರೀಷ್ ಮಹಾರಾಜ ಹೇಳಿ ರೆಬಲ್ ಆಗ್ತದೆ. ರೆಬಲ್ ಯಾಕೆ ಹಾಕೊಂಡ್ರೆ ನಾವು ರೆಬಲ್ ಹಾಕಿ ನಮ್ಮ ಮಂಡಿ ಸಂಬಂಧ ಹಾಕಿ ನಮ್ಮ ವೈಯಕ್ತಿಕ ನಾವು ಆರಾಮ ಇರ್ಬೋದು. ನಮ್ಮ ಮಂತ್ರಿ ಕಾಯಿ ಮಂತ್ರಿ ಇರ್ತೀನಿ, ನಾನು ಕಾಯಿ ಮಂತ್ರಿ ಇರ್ತೀನಿ, ನಾವು ಆರಾಮ್ ಗೊತ್ತೆ, ಈಶ್ವರ್ ಪುಣ್ಯ ಗೊತ್ತು ಆರಾಮ್ ಇರ್ತೀನಿ. ಬೀದರ್ ಜಿಲ್ಲೆ ಒಳಗೆ ಲೀಡರ್ಸ್ ಹೊಡೆದಾಟಕ್ಕೆ ಸಕ್ರಿ ಕಾರ್ಖಾನೆ ಬಂದಾಗೋ ಪರಿಸ್ಥಿತಿ ಬಂದೈತೆ ನೋಡ್ರಿ. 25,000ಕ್ಕೂ ಹೆಚ್ಚು ರೈತ ಕುಟುಂಬಗಳು ಈ ಫ್ಯಾಕ್ಟ್ರಿನ ನಂಬ್ಕೊಂಡು ಜೀವನ ಮಾಡಕತ್ಯಾರ. ಸಾವಿರಾರು ನೌಕರರು
ಇದ್ರ ಮೇಲೆ ಅವಲಂಬನ ಅದಾರ. ಈ ಸಕ್ಕರೆ ಕಾರ್ಖಾನೆ ರಾಜಕಾರಣಿಗಳ ಹೊಡೆದಾಟದಿಂದ ಸಾಲದ ಸುಳಿಗೆ ಸಿಕ್ಕಾಕೊಂಡೈತಿ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಮಚ್ಚಲು ಮಾಡ್ರಿ ಅನ್ನೋ ಒತ್ತಾಯ KDP ಸಭೆಯೊಳಗೆ ಕೇಳಿ ಬಂದೈತಿ. ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ನಮ್ಮ ಶಾಸಕರ ನಿಧಿ ಅನುದಾನ ಕೊಡ್ತೀವಿ, ಕಾರ್ಖಾನೆ ಆರಂಭ ಮಾಡ್ರಿ ಅಂತ ಒತ್ತಾಯ ಮಾಡ್ಯಾರ. ನೋಡ್ಬೇಕು ಸರ್ಕಾರ ಏನು ಮಾಡುತ್ತಾ, ಇದನ್ನ ಎಷ್ಟು ಸೀರಿಯಸ್ ಆಗಿ ತೊಗೊಂತಾರ ಅಂತ ಹೇಳಿ. ಇನ್ನು ಈ MLA ಸಾಹೇಬರುಗಳು ಹಿಂಗೆ ಒತ್ತಾಯ ಮಾಡಿದ್ದ ತಡ BJP ಶಾಸಕರೆಲ್ಲರೂ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಾರ. ಆಗಲ್ರಿಪ್ಪ, ನಾವು ಕೊಡ್ತೀವಿ, ರೊಕ್ಕ ಬೇಕಾರ, ಅದನ್ನ ಕಾರ್ಖಾನೆ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ಯಾರ. KKRB ಅನುದಾನ ಕೊಡ್ರಿ ಅಂತ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಾಗ ಏನೊಂದು ಮೀಟಿಂಗ್ ಮಾಡಿತ್ತು, ಅದ್ರಾಗ ಇದ್ರ ಬಗ್ಗೆ ಮಾತಾಡ್ಯಾರ. ಅಂದ್ರೆ KDP ಮೀಟಿಂಗ್ನಾಗ ಶಾಸಕರು ಈ ಬಗ್ಗೆ ಒತ್ತಾಯ ಮಾಡ್ಯಾರ. ಹೀಗಾಗಿ ಸಕ್ಕರೆ ಸಚಿವರ ಜೊತೆ ಸಭೆ ಮಾಡ್ತೀವಿ, CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತೀವಿ ಅಂತ ಸಚಿವ ಈಶ್ವರ್ ಖಂಡ್ರೆ ಸಾಹೇಬ್ರು ಹೇಳ್ಯಾರ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ BSSK ಸಕ್ಕರೆ ಕಾರ್ಖಾನೆ ಚಲೋ ಮಾಡ್ರಿ, ಅನುದಾನ ನೀಡೋ ಸಂಬಂಧ CM ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ಮಾಡ್ರಿ ಅಂತ ಒತ್ತಾಯ ಮಾಡ್ಯಾರ. ಈ ಕಡೆ ಬಳ್ಳಾರಿ ವಿಚಾರಕ್ಕೆ ಬಂದ್ರಿ. ಬಳ್ಳಾರಿ ವಿಶ್ವವಿದ್ಯಾಲಯದೊಳಗೆ ಎಡವಟ್ಟು ಮೇಲೆ ಎಡವಟ್ಟು ಆಗತ್ತವು. NEP ಮೊದಲ ಬ್ಯಾಚ್ನ ಪದವಿ ವಿದ್ಯಾರ್ಥಿಗಳ ಭವಿಷ್ಯ ಅಡ್ಡ ಕತ್ತರಿಗೆ ಬಿದ್ದೈತಿ. ಯಾಕಂದರೆ ಕೃಷ್ಣದೇವರಾಯ ವಿವಿ ಒಳಗೆ ವಿದ್ಯಾರ್ಥಿಗಳು ಪ್ರಾಜೆಕ್ಟ್ ವರ್ಕ್ ಮುಗಿಸಿದ್ರು, ರಿಸಲ್ಟ್ ಕೊಟ್ಟಿಲ್ಲ. ಪ್ರಾಜೆಕ್ಟ್ ವರ್ಕ್ನ ರಿಸಲ್ಟ್ ಇಲ್ದಂಗಾಗಿ ಆ ಕಡೆ ಪಾಸ್ ಆಗಿರೋ ವಿದ್ಯಾರ್ಥಿಗಳು ಸಮೇತ ಫೇಲ್ ಅನ್ನುವಂಥ ಫಲಿತಾಂಶ ಬಂದೈತಿ. ವಿವಿ ಮಾಡಿರೋ ಎಡವಟ್ಟಿನಿಂದ PG BEd ಹೋಗಾಕ ಆಗದಂಥ ಪರಿಸ್ಥಿತಿ ಐತಿ. ವಿದ್ಯಾರ್ಥಿಗಳು ಒದ್ದಾಡಕತ್ತಾರ. ಒಂದೊಂದು ಕಾಲೇಜಿನಾಗ ಕನಿಷ್ಠ 130ರಿಂದ 150 ವಿದ್ಯಾರ್ಥಿಗಳು ಈ ರೀತಿ ಸಮಸ್ಯೆಗೆ ಸಿಕ್ಕಾಕೊಂಡಾರ. ನಮಗೆ ರಿಸಲ್ಟ್ ಕೊಡ್ರಿ, ನಾವು ಮುಂದೆ ಓದಕ್ಕೆ ಅನುಕೂಲ ಆಗುತ್ತೆ ಅಂತ ವಿದ್ಯಾರ್ಥಿಗಳೆಲ್ಲರೂ ಕಾಲೇಜಿನ ಆಡಳಿತ ಮಂಡಳಿಗೆ ಹೇಳ್ಯಾರ. ವಿರುದ್ಧ ಈ ಕಿರುಕುಳದ ಆರೋಪ ಕೇಳಿ ಬಂದೈತಿ. 5 ಪುಟಗಳ ಪತ್ರ ಬರೆದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ ವಿಠಲ್ ಮುನ್ನಾಳ CBI ವಿರುದ್ಧ ಕ್ರಮ ತಗೋರಿ, ಅಂದರೆ CPI ವಿರುದ್ಧ ಕ್ರಮ ತಗೋರಿ ಸಾಹೇಬ್ರ ಅಂತ ಹೇಳಿ ಕಮಿಷನರ್ ಸಾಹೇಬ್ರ ಮೊರೆ ಹೋಗ್ಯಾರ. ಪೊಲೀಸ್ ಪೇದೆ ಕುಟುಂಬಸ್ಥರು ಬೆಳಗಾವಿ ಕಮಿಷನರ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಾರ. ಇನ್ನು ಬೆಳಗಾವಿ ಕಮಿಷನರ್ ಆಫೀಸ್ಗೆ ಏನು ಬಂದಾರ ಈ ಫ್ಯಾಮಿಲಿ, ಪೊಲೀಸ್ ಪೇದೆ ವಿಠಲ್ ಮುನ್ನಾಳ್ ಅವರು ಫ್ಯಾಮಿಲಿಯವರು, ಇವರೆಲ್ಲ ಕುಟುಂಬಸ್ಥರೇ ಖುದ್ದು ಕಂಪ್ಲೇಂಟ್ ಕೊಟ್ಟಾರ. ಈ ಹಿಂದೆ ಮೇಲಾಧಿಕಾರಿಗಳ ಕಿರುಕುಳ ನೀಡಿದ್ರು, ಏನಾರ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೀರಿಪ್ಪ ಅಂತ ಪ್ರಶ್ನೆ ಮಾಡ್ಯಾರ. CPI ಮೇಲೆ ಕ್ರಮ ತಗೋರಿ, ಇಲ್ಲ ನಮ್ಮ ಸಹೋದರನ ಬೇರೆ ಪೊಲೀಸ್ ಠಾಣೆಗೆ ಟ್ರಾನ್ಸ್ಫರ್ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾರ. ಅವರಿಗೆ ಅವರು ದರ್ಯಾಪುರ ಪಾಟೀಲ್ ಅಂತ ಉದ್ಯಮ PI ಅವರು ಒಂದು ಸ್ವಲ್ಪ ಟಾರ್ಚರ್ ಮಾಡ್ತಾ ಇದ್ರು, ಅಂದ್ರೆ ಟಾರ್ಗೆಟ್ ಮಾಡಿ ಬೇಕಂತ ಮಾಡಿ ಇದನ್ನ ಮಾಡ್ತಾ ಇದ್ರು. ಸೊ ಅದಕ್ಕೆ ಅವ್ರಿಗೆ ಮನಿ ಕೊಡಕ್ಕೆ ಬಂದಿತ್ತು ಸರ್. ಹಂಗೆಲ್ಲ ಆಗ್ಬಾರ್ದು. ಇನ್ನು ಮೈಕ್ರೋ ಫೈನಾನ್ಸ್ ಸಾಲ ಕೊಡೋರ ಕಾಟ ಹಾವಳಿ ಅಂತೂ ಎಷ್ಟರ ಮಟ್ಟಿಗೆ ಅಂತಂದ್ರೆ ಹುಬ್ಬಳ್ಳಿ ಒಳಗೆ ಒಂದು ಇಡೀ ಕುಟುಂಬ ಈ ಮೈಕ್ರೋ ಫೈನಾನ್ಸ್ ಅವ್ರ ಸಂಬಂಧ ಹೈರಾಣಾಗಿ ಹೋಗೈತಿ.